ಹಂಗಿದ್ರೆ ಯಾರು ಬೇಕಾದ್ರೂ ಕನ್ನಡದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ರಮ್ಯನೇ ಆಗ್ಲಿ ಅವ್ರು ಯಾರೇ ಆಗ್ಲಿ ಕಣ್ರಿ, ನಮ್ ಕನ್ನಡ ಬಿಟ್ಟು ಅವ್ರು ಬೇರೆ ಭಾಷೆಗೆ ಓಲೈಸಿದ್ರೆ ನಾವು ಯಾವ ಹಣ್ಣು ಕೂಡ ಬಿಡೋದಿಲ್ಲ. ಸುಮಾರು 7.5 ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆಯನ್ನ ಅವಿವೇಕಿ ಕೊಟ್ಟಿದ್ದಾನೆ. ಏನಾದ್ರು ಅವನ ಸಿನಿಮಾಗಳು ಏನಾದ್ರು ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆ ಆ ಥಿಯೇಟರ್ಗೆ ಮುಕ್ತಿ ಹಾಕುವಂತ ಕೆಲಸ ಮಾಡ್ತೀವಿ. ಅಲ್ಲ, ರಮ್ಯಾರವರು ತಮಿಳಿಗರವರು ನಮ್ಮ ಕನ್ನಡದ ಹೆಣ್ಮಕ್ಳೇ ತಾನೆ. ಅವ್ರ್ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ? ಅವ್ರ ಬಗ್ಗೆ ಮಾತಾಡಿದ್ರು ಅವ್ರ ಚಿತ್ರನೂ ಕೂಡ ನಾವ್ ಯಾರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರೇ ಆಗಿರ್ಬೋದು. ಅವ್ರ ಚಿತ್ರ ತೆಗೆದ್ರು ಕೂಡ ಅವ್ರ ಫಿಲಮ್ದು ಕೂಡ ನಾವು ಇಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆ ಅವ್ರೊಬ್ಳಿಗೆ ಹೆಣ್ಮಕ್ಳಿಗೆ ಜ್ಞಾನ ಇಲ್ವಾ? ನಾನು ಕನ್ನಡದಲ್ಲಿ ಹುಟ್ಟಿದ್ದೀನಿ, ಅವ್ರಿಗೆ ಯಾಕೆ ನಾನು ಬೆಂಬಲ ಕೊಡಬೇಕು ಅಂತ ಹೇಳಿ? ಹಂಗಿದ್ರೆ ಯಾರು ಬೇಕಾದ್ರೂ ಕನ್ನಡದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ರಮ್ಯನೇ ಆಗ್ಲಿ ಅವ್ರು ಯಾರೇ ಆಗ್ಲಿ ಕಣ್ರಿ, ನಮ್ ಕನ್ನಡ ಬಿಟ್ಟು ಅವ್ರು ಬೇರೆ ಭಾಷೆಗೆ ಓಲೈಸಿದ್ರೆ ನಾವು ಯಾವ ಹಣ್ಣು ಕೂಡ ಬಿಡೋದಿಲ್ಲ. ಯಾವ ರಮ್ಯ ಆದ್ರೂ ಏನಿಲ್ಲ, ಯಾವಳಾದ್ರೂ ಏನಿಲ್ಲ. ನಮ್ಗೆ ಕನ್ನಡ ಕನ್ನಡ ಅಷ್ಟೇ. ಅಣ್ಣಾಗಿ ನಾರಾಯಣ ಗೌಡ್ರು ನಮ್ಗೆ ಏನು ಆದೇಶ ಕೊಟ್ಟಿದ್ರು ಅದಂತೆ ನಾವು ನಡ್ಕೊಳ್ಳೋದಷ್ಟೇ ಬಿಟ್ರೆ ಅವಳು ಯಾವ ರಮ್ಯ ಆದ್ರೂ ಕೂಡ ಏನಿಲ್ಲ. ಅವಳು ಕೂಡ ಕ್ಷಮೆ ಕೇಳಬೇಕು. ಈ ತರ ಏನಾದ್ರು ಆದ್ರೆ ಅವಳು ಕ್ಷಮೆ ಕೇಳಬೇಕು. ಮುಂದೊಂದು ದಿನ ಅವಳ ಚಿತ್ರನೂ ಕೂಡ ನಾವು ಬ್ಯಾನ್ ಮಾಡ್ತೀವಿ ಅಷ್ಟೇ. ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದೆ. ಅದರಲ್ಲೂ ಕಮಲಾಸನ್ ಪ್ರಾಚೀನವಾದಂಥ ಕನ್ನಡ ಭಾಷೆಯ ವಿರುದ್ಧ ಇವರು ಹೇಳ್ತಿಕೊಟ್ಟು ಬಹಳ ನೋವಿನ ಸಂಗತಿ ಕನ್ನಡಿಗರಿಗೆ. ಅವ್ರ ಚಿತ್ರ ಏನು ತಗ್ ಲೈಫ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 5ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಅದನ್ನು ನಿಷೇಧ ಮಾಡಬೇಕು. ಚಿತ್ರ ಬಿಡುಗಡೆ ಆಗ್ಬಾರ್ದು. ಯಾರೇ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾತಾಡಬೇಕು. ಅವ್ರಿಗೆ ತಕ್ಕ ಶಿಕ್ಷೆ ಕಾದಿದೆ ನಮ್ಮ ಕನ್ನಡಿಗರನ್ನ. ಕನ್ನಡದ ಬಗ್ಗೆ ಯಾರೇ ಅವಹೇಳನಕಾರಿ ಮಾತಾಡಿದ್ರು ಯಾರೂ ಸಹಿಸೋದಿಲ್ಲ. ನಾವೆಲ್ಲ ಹೋರಾಟ ಮಾಡೋದಕ್ಕೆ ಸದಾ ಯಾರನ್ನು ಬೆಂಬಲಿಸಿದ್ರು ನಾವು ಅದನ್ನು ಒಪ್ಪೋದಿಲ್ಲ. ಕನ್ನಡದ ಬಗ್ಗೆ ಯಾರೇ ಅವಹೇಳನಕಾರಿ ಮಾತಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಕನ್ನಡದ ಬಗ್ಗೆ ನಮಗೆಲ್ಲ ತುಂಬ ಅಭಿಮಾನ ಇದೆ. ಪ್ರಾಚೀನವಾದಂಥ ಭಾಷೆ, ಕನ್ನಡಿಗರಿಗೂ ಇದು ಎಲ್ಲರೂ ಜಾಗೃತಿ ಇರಬೇಕು. ಮತ್ತು ಕನ್ನಡದ ಬಗ್ಗೆ ಅಭಿಲಾಷೆ ಅಭಿಮಾನ ಇರಬೇಕು. ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಡಿ ಎನ್ ನಾರಾಯಣಗೌಡರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಏನು ಈ ಅವಿವೇಕಿ ಮೊನ್ನೆ ಒಂದು ಸಿನಿಮಾ ಪ್ರಮೋಷನ್ನಲ್ಲಿ ಒಂದು ಇದರಲ್ಲಿ ಆ ಕಮಲಾಸನ್ ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿತನದ ದುರಹಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅವ್ನಿಗೆ ಏನಾರ ಒಂದು ಭಾಷೆಯ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ, ಕನ್ನಡ ಪ್ರಶ್ನೆ. ಇವತ್ತೇನು ಒಂದು 2,500-3,000 ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉದ್ದಟತನದ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಸುಮಾರು 7.5 ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಅವಿವೇಕಿ ಕೊಟ್ಟಿದ್ದಾನೆ. ಅವನೇನಾದರೂ ಅವ್ನ ಸಿನಿಮಾ ಈಗ ಜೂನ್ 5ನೇ ತಾರೀಕು ಅವ್ನ ಸಿನಿಮಾ ಒಂದು ಬಿಡುಗಡೆ ಆಗ್ತದೆ, ತಗ್ ಲೈಫ್ ಅಂತೇಳಿ. ಆ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯದಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಕನ್ನಡ ಮತ್ತು ಸಂಸ್ಕೃತಿ ಈ ನಾಡಿನ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ನಿನ್ನೆ ವಾಣಿಜ್ಯ ಚಿತ್ರಮಂಡಳಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡಿದ್ದೀವಿ. ಏನಾದ್ರು ಅವನ ಸಿನಿಮಾಗಳು ಏನಾರು ಕರ್ನಾಟಕದಲ್ಲಿ ಬಿಡುಗಡೆ ಆದರೆ ಆ ಥಿಯೇಟರ್ಗೆ ಮುಕ್ತಿ ಹಾಕುವಂಥ ಕೆಲಸ ಮಾಡ್ತೀವಿ. ಅವನು ಕ್ಷಮೆ ಕೇಳಬೇಕು. ಬೇಸರತ್ತು ಅವ್ನಿಗೆ ಇವತ್ತೇನು ಕನ್ನಡ ವಾಣಿಜ್ಯ ಮಂಡಳಿ ಇವತ್ತು ಟೈಮ್ ಕೊಡಿದೆ. ಇವತ್ತು ಸಂಜೆ ಒಳಗೆ ಅವನೇನಾರು ಕ್ಷಮೆ ಕೇಳಿಲ್ಲ ಅಂದರೆ ಅವ್ನ ಸಿನಿಮಾಗೆ ಬಿಡುಗಡೆ ಆಗೋಕ್ಕೆ ಬಿಡೋದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೇಳ್ತಾ ಇದ್ದೀವಿ, ಏನಾದರೂ ಇವತ್ತೇನಾರು ಸಂಜೆ ಒಳಗಡೆ ಅವನೇನಾರು ಕ್ಷಮೆ ಕೇಳಿಲ್ಲ ಅಂದರೆ ಅವ್ನ ಸಿನಿಮಾಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಬಿಡುಗಡೆ ಆಗುತ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಿಡೋದಿಲ್ಲ. ಆ ವಿವೇಕಿ ಕೂಡಲೇ ಕ್ಷಮೆ ಕೇಳಬೇಕು. ಕನ್ನಡಿಗ ಭಾವನೆ ಜೊತೆ ಧಕ್ಕೆ ಆಡುವಂಥವ್ರು ಯಾರೇ ಆಗಲಿ ಅವ್ರನ್ನ ಇವತ್ತಿನ ದಿನ ನಿಲ್ಲಿಸ್ಬೇಕು ಅಂತ ಕೇಳ್ಬೇಕು. ಕ್ಷಮೆ ಕೇಳಿಲ್ಲ, ನೋಡೋಣ ಅವ್ನ ಸಿನಿಮಾ ಏನಾರು ಈ ರಾಜ್ಯದಲ್ಲಿ ಬಿಡುಗಡೆ ಆಯ್ತದೋ ಹಾಗಾದ್ರೆ ನೋಡೋಣ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿದ್ದಾರೆ ಇಡೀ ರಾಜ್ಯದಲ್ಲಿ ನೋಡೋಣ.